ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪೆಕ್ಕುಮ್ಮ ಎಲ್ಲರಿಗೂ ವಿಡಿಯೋಗೆ ಇನ್ವೈಟ್ ಮಾಡ್ತಿದ್ದಾಳೆ. ಎಲ್ಲಿಗೆ ಹೋಗ್ತಿದೀವಿ ಮಗಳೇ? ಮಲ್ಲೇಶ್ವರ. ಏನಕ್ಕೆ? ಶಾಪಿಂಗ್. ಯಾರಿಗೆ ಶಾಪಿಂಗು? ನನಗೆ, ನಿಮಗೆ, ಪಾಪುಗೆ, ಪಪ್ಪಂಗೆ. ಓಕೆ, ಹೋಗೋಣ. ಹೋಗ್ತಾ ವಿಡಿಯೋ ಮಾಡೋಣ, ಇಲ್ಲೇ ವಿಡಿಯೋ ಮಾಡೋಣ. ಹೋಗ್ತಾ. ಓಕೆ, ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್ ಬಾಯ್. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಲ್ಲೇಶ್ವರಂ ಶಾಪಿಂಗಿಗೆ ಅಂತ ಹೊರಟಿದ್ವಿ. ಬಿಕಾಸ್ ನೀವು ತಮ್ಲೈನಲ್ಲಿ ನೋಡಿರೋ ಥರ ನನ್ನ ಮೆಟರ್ನಿಟಿ ಫೋಟೋ ಶೂಟ್ಗೆ ಕೆಲವೊಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕಿತ್ತು. ಸೊ ಹಾಗಾಗಿ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಬೇಗ ಅಂದರೆ ಆಲ್ಮೋಸ್ಟ್ ಮಧ್ಯಾಹ್ನ ಒಂದು 11 ಗಂಟೆ ಮೇಲಾಗಿತ್ತು. ನಿಯರ್ 12 ಗಂಟೆ ಅಷ್ಟು ಆಗಿತ್ತು. ಅಷ್ಟೊತ್ತಿಗೇನೆ ಮಲ್ಲೇಶ್ವರಂ ಸ್ಟ್ರೀಟ್ ಎಲ್ಲ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಆ ಟೈಮ್ಗೆ ಹೋಗೋಣ ಅಂತ ಹೊರಟ್ವಿ. ಹಿಂಗೆ ಅರ್ಜೆನ್ಸಿಯಲ್ಲಿ ಎಲ್ಗಾದ್ರೂ ಹೊರಟ್ವಿ ಅಂತ ಅಂದ್ರೆ ಕೆಲವೊಂದು ಮಿಸ್ ಆಗ್ಬಿಡುತ್ತೆ ಅಂಡ್ ಮಿಸ್ಟೇಕ್ಸು ಆಗುತ್ತೆ. ಸೊ ಮನೆಯಿಂದ ಈಚೆ ಬಂದು ಲಾಕ್ ಮಾಡ್ಕೊಂಡು ಆದ್ಮೇಲೆ ನೋಡಿದ್ವಿ ಮನೇಲಿ ₹1 ಕ್ಯಾಶ್ ತಗೊಳ್ದೇನೆ ಹಂಗೆ ಹೋಗೋಣ ಅಂತ ಹೊರಡ್ತಿದೀವಿ. ಬರೀ ಫೋನ್ ಪೇ, ಗೂಗಲ್ ಪೇ ಅಲ್ಲಿ ಇಟ್ಕೊಂಡ್ಬಿಟ್ಟು. ಸೊ ಮತ್ತೆ ನೆನಪಾಗಿ ಕ್ಯಾಶ್ ಇಲ್ಲ ಅಂತ ಅಂದ್ರೆ ಅಲ್ಲಿ ಹೋಗಿ ಪರದಾಡಿದ್ರೆ ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ನನ್ನ ಹಸ್ಬೆಂಡ್ ಒಳಗಡೆ ಹೋಗಿ ಕ್ಯಾಶ್ ತಗೊಂಬರೋಣ ಅಂತ ಹೋಗಿದ್ದಾರೆ. ಸೊ ಅಲ್ಲಿಂದ ನಾವು ಡೈರೆಕ್ಟ್ ನಮ್ಮ ಮನೆ ಬಸ್ ಸ್ಟಾಪ್ ಇದೆಯಲ್ಲ ಅಲ್ಲಿಗೆ ಹೋದ್ವಿ. ಏನಾದ್ರೂ ಊಟ ತಿನ್ಕೊಂಡು ಹೋಗೋಣ. ಇನ್ನೇನಾದ್ರೂ ಮಲ್ಲೇಶ್ವರಂಗೆ ಶಾಪಿಂಗ್ ಅಂತ ಹೋದ್ರೆ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಇರ್ತಾರೆ. ಒಂದು ಹೋಟೆಲ್ ಆಗ್ಲಿ, ಇಂದು ಚಿಕ್ಕ ಪುಟ್ಟ ಅಂಗಡಿಲಾದ್ರೂ ಸರಿ. ಸೊ ಅಲ್ಲಿ ನಾವು ನೆಮ್ಮದಿಯಾಗಿ ಊಟನೂ ಮಾಡೋಕ್ಕಾಗಲ್ಲ ಅಂಡ್ ಹೋಗೋಷ್ಟಲ್ಲಾಗ್ಲೇ ಟೈಮ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಊಟಕ್ಕೆ ಬಂದ್ವಿ. ಆಕ್ಚುಲಿ ಇವತ್ತು ನಾವು 2 ವೀಲರಲ್ಲೇನೆ ಹೋಗ್ತಾ ಇರೋದು. ನಾವು ಫಸ್ಟ್ ಪ್ಲಾನ್ ಮಾಡ್ಕೊಂಡಿದ್ದು ನಾನು ಪೆಕ್ಕುಮ್ಮ ಮಾದಾವರ ಮೆಟ್ರೋ ಇಂದ ಮೆಟ್ರೋಗೆ ಹೋಗೋಣ. ನೆಕ್ಸ್ಟ್ ನಾವು ಮಂತ್ರಿ ಸ್ಕ್ವೇರ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳಿದ್ರೆ ಅಲ್ಲಿಗೆ ನನ್ನ ಹಸ್ಬೆಂಡ್ ಬಂದು ಪಿಕ್ ಮಾಡಿ ನೆಕ್ಸ್ಟ್ ಶಾಪಿಂಗ್ ಹೋಗೋಣ ಅಂತ. ಬಟ್ ಊಟ ಎಲ್ಲ ಮಾಡಿ ಆದ್ಮೇಲೆ ಡಿಸೈಡ್ ಮಾಡಿದ್ವಿ ಬೇಡ ಬೈಕಲ್ಲೇ ಹೋಗೋಣ ಅಂತ. ಬಿಕಾಸ್ ಅವರು ನೀನು ಪಿಕ್ಕು ಇಬ್ರುನೇ ಹೋದ್ರೆ ನನಗೆ ಇಲ್ಲಿ ಏನೋ ಎಂತೋ ಅಂತ ಗೊತ್ತಾಗಲ್ಲ. ನೀವು ಫೋನ್ ಮಾಡಿದ್ರು ಪಿಕ್ ಮಾಡೋಕ್ಕೆ ನಾನು ಗಾಡಿ ಓಡಿಸ್ತಿರ್ತೀನಿ. ಏನಾದರೂ ಪ್ರಾಬ್ಲಮ್ ಆದರೆ ಬೇಡ, ನಾನು ನೀವು ಹುಷಾರಾಗಿ ನಿಧಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಬೈಕಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಊಟ ಮಾಡುವಾಗ ಡಿಸೈಡ್ ಮಾಡ್ಕೊಂಡ್ವಿ. ಪೆಕ್ಕುಮ್ಮಗೆ ಆ್ಯಕ್ಚುಲಿ ಮೆಟ್ರೋ, ಕಾರು ಇದೆಲ್ಲದಕ್ಕಿಂತ ಬೈಕಲ್ಲಿ ಹೋಗೋಕ್ಕೆ ಸ್ವಲ್ಪ ಖುಷಿ ಆಗುತ್ತೆ. ಸೊ ಅವಳು ಯಾವಾಗಲೂ ನಮ್ಮದು ಹೆಲ್ಮೆಟ್ ಹಾಕೊಂಡು ರೆಡಿಯಾಗಿ ನಿಂತ್ಬಿಟ್ಟಿರ್ತಾಳೆ, ನಮಗೆ ಕೊಡಿ ಅಂದರೂ ಕೊಡೋದಿಲ್ಲ. ಇಲ್ಲಿ ಊಟ ಮಾಡುವಾಗ ಆ್ಯಕ್ಚುಲಿ ನನಗೂ ಅವಳಿಗೂ ಮಸಾಲೆ ದೋಸೆ, ನನ್ನ ಹಸ್ಬೆಂಡ್ಗೆ ಫುಲ್ ಮೀಲ್ಸ್ ಅಂತ ಬುಕ್ ಮಾಡಿದ್ದು. ಆದರೆ ಅವಳಿಗೆ ಮಸಾಲೆ ದೋಸೆ ಇಷ್ಟ ಆಗಲಿಲ್ಲ. ಸೊ ನನ್ನ ಹಸ್ಬೆಂಡ್ ಬುಕ್ ಮಾಡ್ಕೊಂಡಿದ್ದು ಊಟ ಮಾಡ್ಕೊತಾ ಇದ್ದಾಳೆ. ನಾವು ಮಲ್ಲೇಶ್ವರಂ ಶಾಪಿಂಗ್ ಹೋಗಿದ್ದು ಸಂಡೇ, ಅವಳಿಗೂ ರಜಾ ಇತ್ತು. ಅಂಡ್ ಶಾಪಿಂಗ್ ಅಲ್ಲಂತೂ ಮಲ್ಲೇಶ್ವರಂ ಅಲ್ಲಿ ಕಾಲಿಡಕ್ಕೂ ಜಾಗ ಎಲ್ಲ ಅನ್ಕೊಂಡೇ ಹೋಗಿದ್ವಿ, ತುಂಬಾ ಜನ ಇರ್ತಾರೆ ಅಂತ. ಸೊ ಹಂಗೆ ಜನನೂ ಇದ್ರು. ಸಂಡೇನೆ ಯಾಕೆ ಹೋದ್ವಿ ಅಂತ ಅಂದ್ರೆ ಒಂದು ಪೆಕ್ಕುಮ್ಮಗೆ ಶೂಸು ಮತ್ತೆ ಬೇರೆ ಎಲ್ಲ ಏನೇನು ತಗೊಬೇಕಾಗಿತ್ತು. ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಸೈಜ್ ಇಶ್ಯೂಸ್ ಆದ್ರೆ ಮತ್ತೆ ನಾವು ಎಕ್ಸ್ಚೇಂಜ್ಗೆ ಅಷ್ಟು ದೂರ ಹೋಗಕ್ಕಾಗಲ್ಲ. ಹಾಗೆ ಸಂಡೇ ಟೈಮೇನೆ ಮಲ್ಲೇಶ್ವರಮಲ್ಲಿ ತುಂಬಾ ಶಾಪಿಂಗ್ ಅಂಗಡಿಗಳು ಓಪನ್ ಆಗಿರುತ್ತೆ ಸ್ಟ್ರೀಟ್ ಅಲ್ಲಿ. ಇನ್ನೇನು ನಾರ್ಮಲ್ ಮಲ್ಲೇಶ್ವರಂ ಅಂದ್ರೆ ಸ್ಟ್ರೀಟ್ ಶಾಪಿಂಗ್ ಅಲ್ವಾ. ಸೊ ಅದಕ್ಕೆ ಎಲ್ಲರೂ ಹೋಗೋದು. ಈ ಮಲ್ಲೇಶ್ವರಂ, ಚಿಕ್ಕಪೇಟೆ ಇಂಥದ್ರದ್ದೆಲ್ಲ ಹೆಂಗೆ ಅಂತ ಅಂದ್ರೆ ಎಷ್ಟೇ ಶಾಪಿಂಗ್ಸ್ ಅಲ್ಲಿ ಎಷ್ಟೇ ಕಾಸ್ಟ್ಲಿ ಬಟ್ಟೆ ಅಥವಾ ಎಷ್ಟೇ ಚೀಪಿಗೆ ಸಿಗೋ ಬಟ್ಟೆಗಳು, ಐಟಮ್ಸ್, ಮೆಟೀರಿಯಲ್ಸ್ ಇದೆಲ್ಲ ಇದ್ರೂ ಕೂಡ ಆಲ್ಮೋಸ್ಟ್ 100ಗೆ 90% ಜನ ಸ್ಟ್ರೀಟ್ ಶಾಪಿಂಗೇ ಮಾಡೋದು. ಬಿಕಾಸ್ ಹೊರಗಡೆ ಅಂಗಡಿಯಲ್ಲಿ ಸಿಗೋಕ್ಕಿಂತ ಹೆಚ್ಚಿನ ಪ್ರಾಡಕ್ಟ್ಸು, ವೆರೈಟಿ ಆಫ್ ಪ್ರಾಡಕ್ಟ್ಸ್ ನಮಗೆ ಸ್ಟ್ರೀಟಲ್ಲೇ ಸಿಗ್ಬಿಡುತ್ತೆ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಸೊ ಹಾಗಾಗಿ ನಾವು ಕೂಡ ಹೋದ್ವಿ. ಹಾಗೆ ಆನ್ ದ ವೇ ಹೋಗ್ತಾ ಇದು ಕಾಲೇಜ್ ಬಂದ್ಬಿಟ್ಟು ನಾನು ಓದಿದ ಕಾಲೇಜು PUನ ಮಹಾರಾಣಿ ಲಕ್ಷ್ಮಿ ಅಮ್ಮಣಿ ಕಾಲೇಜು. ಎಷ್ಟೊಂದು ವರ್ಷ ಆಗೋಗ್ಬಿಟ್ಟಿತ್ತು ನಮ್ಮ ಕಾಲೇಜ್ ರೋಡ್ಗೆ ಬಂದು. ಈ ಟೈಮ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದೇನು ಅಂದ್ರೆ ಮೆಟ್ರೋದಲ್ಲಿ ಬಂದಿದ್ರೆ ಇದನ್ನೆಲ್ಲ ನೋಡಕ್ ಸಿಗ್ತಿರ್ಲಿಲ್ಲ. ಈ ಏರಿಯಾದಲ್ಲೆಲ್ಲ ನಾನು ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಓಡಾಡ್ತಾ ಇದ್ವಿ. ಕಾಲೇಜ್ ಮುಗಿಸ್ಕೊಂಡು ಬಂದಾದ್ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅದನ್ನೆಲ್ಲ ನೋಡ್ಕೊಂಡು ನೆನಪು ಮಾಡ್ಕೊಂಡು ನನ್ನ ಹಸ್ಬೆಂಡು ಪೆಕ್ಕುಮ್ಮಾಗೆಲ್ಲ ತೋರಿಸ್ಕೊಂಡು ಮಲ್ಲೇಶ್ವರಂ ಎಂಟರ್ ಆದ್ವಿ. ತುಂಬಾ ಅಂದ್ರೆ ತುಂಬಾನೇ ಬಿಸಿಲಿತ್ತು. ಆಲ್ಮೋಸ್ಟ್ 1 ಗಂಟೆ ಮಧ್ಯಾಹ್ನ ಅಲ್ವಾ, ಹಂಗಾಗಿ ಸಖತ್ ಬಿಸಿಲು. ಬೇಗ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದು. ಬಟ್ ಏನಂದ್ರೆ ಮಲ್ಲೇಶ್ವರಂ ಅಲ್ಲಿ ಒಂದ್ ಕಡೆ ನೋಡಿದ್ದು ಇನ್ನೊಂದ್ ಕಡೆ ನೋಡ್ಬೇಕು, ಮುಂದೆ ನೋಡ್ಕೊಂಡ್ಬಿಟ್ಟು ವಾಪಸ್ ಬರೋಣ, ಇದು ಅಲ್ಲಿ ಸರಿಯಾಗ್ಲಿಲ್ಲ ಅಂದ್ರೆ ಇಲ್ಲಿ ತಗೊಳ್ಳೋಣ ಅನ್ನೋ ತರನೇ ಮೈಂಡ್ ಸೆಟ್ ಇರುತ್ತೆ ಎಲ್ಲಾರ್ಗುನು. ನನಗ್ ಮಾತ್ರ ಹಂಗೇನೆ, ಒಂದು ಅಂಗಡಿ ನೋಡಿ ಇದು ಇರ್ಲಿ ಸದ್ಯಕ್ಕೆ, ಮುಂದೆ ಎಲ್ಲಾದ್ರೂ ನೋಡಿ ಚೆನ್ನಾಗಿರೋ ಸಿಕ್ಕಿದ್ರೆ ಅಲ್ಲಿ ತಗೊಳ್ಳೋಣ, ಇಲ್ಲಾಂದ್ರೆ ವಾಪಸ್ ಬಂದು ಇಲ್ಲೇ ತಗೋಬಿಡೋಣ ಅಂತ. ಸೊ ಫಸ್ಟ್ಗೆ ನಾವಿಲ್ಲಿ ಕ್ಲಿಪ್ಸು, ಹೇರ್ ಪಿನ್ಸ್ ಮತ್ತೆ ಬೌಸ್ ಎಲ್ಲ ಸಿಗುತ್ತಲ್ಲ ಆ ಶಾಪಿಗೆ ಹೋದ್ವಿ ಪೆಕ್ಕುಮ್ಮಗೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ನನ್ನ ಮೆಟರ್ನಿಟಿ ಫೋಟೋ ಶೂಟ್ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಮತ್ತೆ ರೆಡ್ ಥೀಮ್ ಎಲ್ಲ ಇತ್ತು. ಸೊ ಹಂಗಾಗಿ ಅವಳಿಗೆ ಬೌಸ್ ಬೇಕಿತ್ತು ಬ್ಲಾಕ್ ಅಂಡ್ ವೈಟ್ ರೆಡ್ ಅಲ್ಲಿ, ಅದನ್ನ ತಗೊಳ್ಳೋಣ ಅಂತ ಹೋದ್ವಿ. ಇಲ್ಲಿ ಒಳಗಡೆ ದೊಡ್ಡ ಅಂಗಡಿನೇ ಇದೆ, ಬಟ್ ಚಿಕ್ಕದಾಗಿ ಹೊರಗಡೆ ಹಾಕೊಂಡಿದ್ದಾರೆ. ಹೊರಗಡೆ ಯಾರೆಲ್ಲ ಏನೇ ಒಂದು ಸಿಂಗಲ್ ಐಟಮ್ ತಗೊಂಡ್ರು ಕೂಡ ಅಂಗಡಿ ಒಳಗಡೆ ಕಳಿಸ್ತಾರೆ, ಅಲ್ಲಿ ಬಿಲ್ ಮಾಡಿಸ್ಕೊಳ್ಳಿ ಅಂತ. ಹೆಂಗೆ ಟ್ರಿಕ್ ಅಂತಂದ್ರೆ ಹೊರಗಡೆ ಕಮ್ಮಿ ಐಟಮ್ ಇಟ್ಟಿರ್ತಾರೆ, ನಾವು ನೋಡಿ ಚೆನ್ನಾಗಿರೋದು ಇಷ್ಟಪಟ್ಟು ತಗೊಂಡು ಒಳಗಡೆ ಬಿಲ್ ಮಾಡ್ಸಕ್ಕೆ ಹೋದಾಗ ಅಂಗಡಿ ಫುಲ್ಲು ದೊಡ್ಡದು, ಎಷ್ಟೊಂದು ವೆರೈಟಿ ಪ್ರಾಡಕ್ಟ್ಸ್ ಇದೆ, ಎಷ್ಟೊಂದು ಚೆನ್ನಾಗಿರೋದೆಲ್ಲ ಇರುತ್ತೆ ಮಕ್ಕಳಿಗೆ.
ಅಲ್ಲಿಗೆ ಹೋಗಿದ ತಕ್ಷಣ ಮಕ್ಕಳು ಅದು ಇದು ಬೇಕು ಅಂತ ಕೇಳ್ತಾರೆ, ಲೇಡೀಸು ಕೂಡ ಇಷ್ಟಪಟ್ಟು ತಗೋಬಿಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಎಲ್ಲ ಖಾಲಿ ಆಗುತ್ತೆ ಆ್ಯಂಡ್ ವ್ಯಾಪಾರ ಚೆನ್ನಾಗಾಗುತ್ತೆ. ಇದು ಒಂಥರ ಬಿಸ್ನೆಸ್ ಟ್ರಿಕ್ ಚೆನ್ನಾಗಿದೆ. ಇಲ್ಲಿ ಏನಾಯಿತು ಅಂದರೆ ನನಗೆ ಸಿಂಗಲ್ ಬ್ಯಾಂಗಲ್ ಒಂದು ಬೇಕಿತ್ತು ನನ್ನ ಮೆಟರ್ನಿಟಿ ಫೋಟೋಶೂಟ್ ಗೌನಿಗೆ. ಬಟ್ ಎಷ್ಟು ಅಂಗಡಿ ಹುಡುಕ್ತೆ ನಾನು ಮಲ್ಲೇಶ್ವರಮಲ್ಲಿ ಅಂದರೆ ಸ್ಟಾರ್ಟಿಂಗ್ ನನಗೆ 2-8 ಬ್ಯಾಂಗಲ್ ಸೈಜ್ ಆಗ್ತಿತ್ತು ಆರಾಮಾಗಿ. ಬಟ್ ಇವಾಗ ನಾನು ಪ್ರೆಗ್ನೆನ್ಸಿ ಆದಮೇಲೆ ಸ್ವಲ್ಪ ದಪ್ಪನೂ ಆಗಿದ್ದೀನಿ, ಕೈಯೆಲ್ಲ ಸ್ವಲ್ಪ ದಪ್ಪ ಆಗಿದೆಯಲ್ಲ, 2-8 ಸಾಕಾಗ್ತಾನೆ ಇಲ್ಲ. ನಾರ್ಮಲ್ ಎಲ್ಲ ಅಂಗಡಿಗಳಲ್ಲೂ 2-8 ಬ್ಯಾಂಗಲ್ ಲಾಸ್ಟು, 2-10 ಬ್ಯಾಂಗಲ್ ನನಗೆ ಒಂದು ಶಾಪಲ್ಲೂ ಸಿಗಲಿಲ್ಲ. ಫುಲ್ಲು ಬಳೆದೇ ಒಂದು ಶಾಪ್ ಸಪ್ರೇಟ್ ಆಗಿರುತ್ತಲ್ಲ, ಅಲ್ಲೂ ಹೋಗಿ ಕೇಳಿ ನೋಡಿದೆ, ನನಗೆ 2-10 ಬ್ಯಾಂಗಲ್ ಸಿಗಲೇ ಇಲ್ಲ. ಹೊರಗಡೆ ಅದೆಲ್ಲ ತಗೊಂಡ್ಬಿಟ್ಟು ಇಲ್ಲಿ ಬಿಲ್ ಮಾಡ್ಸೋಣ ಅಂತ ಬಂದು ನೋಡಿದ್ರೆ ಒಳಗಡೆ ಸಖತ್ ಅಂದರೆ ಸಖತ್ ಯುನೀಕ್ ಆಗಿರೋದೆಲ್ಲ ಇತ್ತು ಡಿಸೈನ್ಸು. ಈ ಅಂಗಡಿ ಒಳಗಡೆ ಹೆಣ್ಮಕ್ಳಿಗೆ ಬೇಕಾಗಿರೋ ಎಲ್ಲ ವೆರೈಟಿ ಆಫ್ ಎಕ್ಸಸರೀಸ್ ಇತ್ತು. ನನಗಂತೂ ಈ ಥರದ್ದೆಲ್ಲ ಒಂದೊಂದು ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದೆ. ಇದೆಲ್ಲ ನಾನು ನೋಡಿರ್ಲಿಲ್ವಲ್ಲ, ಫಸ್ಟ್ ಟೈಮ್ ಅನ್ನೋ ಥರನೇ ಆಗಿತ್ತು. ಆ್ಯಂಡ್ ಬೆಲೆ ಕೂಡ ತುಂಬ ಕಮ್ಮಿನೇ ಇತ್ತು, ಪರವಾಗಿರಲಿಲ್ಲ. ಅಷ್ಟೊಂದು ಕಾಸ್ಟ್ಲಿ ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ಇವಾಗ ನೀವು ನೋಡ್ತಿದ್ದೀರಲ್ಲ, ನಾನು ಬ್ಯಾಂಗಲ್ಸ್ ಹತ್ರ ನಿಂತಿದ್ದೀನಿ. ಅಷ್ಟು ಬ್ಯಾಂಗಲ್ಸ್ ಇದೆ, ಬಟ್ ಅದರಲ್ಲಿ ಒಂದು ಕೂಡ ಆಗ್ತಿಲ್ಲ ನನಗೆ. 2-8 ಲಾಸ್ಟ್ ಸೈಜು. ಅದು ಓಪನ್ ಬ್ಯಾಂಗಲ್ಸ್ ಕೂಡ ಇದೆ, ಓಪನ್ ಮಾಡಿ ಹಾಕೊಳ್ಳೋ ಬ್ಯಾಂಗಲ್ ಕೂಡ ನನಗೆ ಆಗ್ತಿಲ್ಲ, ತುಂಬ ಟೈಟ್ ಅನ್ನಿಸ್ತಾ ಇದೆ. ನನಗೆ ಫಸ್ಟೇ ಈ ಬ್ಯಾಂಗಲ್ಸು ಸ್ಲಿಪ್ಪರ್ಸಲ್ಲೆಲ್ಲ ತುಂಬ ಕಲೆಕ್ಷನ್ ಕಡಿಮೆ, ಬಿಕಾಸ್ ನನ್ನ ಕೈ ಕೂಡ ದಪ್ಪ ಇದೆ, ಕಾಲು ಕೂಡ ಉದ್ದ ಇರೋದ್ರಿಂದ ನನಗೆ 10 ಇಂಚಸ್ ಸ್ಲಿಪ್ಪರ್ ಆದರೂ ಕೂಡ ಅದು ಲೆಂತ್ ಕಮ್ಮಿ ಆಗಿಬಿಡುತ್ತೆ. ಬ್ಯಾಂಗಲ್ 2-8 ಆದರೂ ಕೂಡ ಸ್ವಲ್ಪ ಕಂಜೆಸ್ಟೆಡ್ ಆಗ್ತಿತ್ತು. ಈಗ ಪ್ರೆಗ್ನೆನ್ಸಿ ಆದಮೇಲಂತೂ ಸ್ಲಿಪ್ಪರು ಬ್ಯಾಂಗಲ್ಸ್ ಸಿಗ್ತಾನೆ ಇಲ್ಲ. ಕೊನೆಗೆ ಏನಾಯಿತು ಅಂದರೆ ಆ ಶಾಪಲ್ಲಿ ಎಷ್ಟೊತ್ತವರೆಗೂ ನಿಂತ್ಕೊಂಡ್ವಿ. ತುಂಬ ಜನ ಕ್ಯೂ ಅಲ್ಲಿ ನಿಂತ್ಕೋಬೇಕಿತ್ತು ಬಿಲ್ಲಿಂಗ್ ಮಾಡ್ಸೋಕ್ಕೆ. ಒಂದು 3 ಜನ ಹೋಗೋವರೆಗೂ ನಿಂತ್ಕೊಂಡ್ವಿ. ಅದಾದಮೇಲೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ, ಇನ್ನೂ ಲಾಂಗ್ ಕ್ಯೂ ಇತ್ತು. ಸೊ ನನ್ನ ಹಸ್ಬೆಂಡ್ ಕರ್ಕೊಂಬಂದ್ಬಿಟ್ರು. ಅಷ್ಟು ಕ್ಯೂವರೆಗೂ ನಿಂತ್ಕೊಳ್ಳೋಕ್ಕಾಗಲ್ಲ, ನಾನು ನಿಂತ್ಕೋತೀನಿ ಅಂದರೆ ನೀನು ಇಲ್ಲಿ ಎಲ್ಲಿ ಕುತ್ಕೊತೀಯ, ನಡಿ ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಬೇರೆ ಶಾಪಿಗೆ ಕರ್ಕೊಂಬಂದ್ವಿ. ಅಷ್ಟೊತ್ತೆಲ್ಲ ತೊಗೊಂಡಿದ್ದು ವೇಸ್ಟ್ ಆಯಿತು, ಅದನ್ನೆಲ್ಲ ವಾಪಸ್ ಹಂಗೆ ಟಬ್ಬಲ್ಲೇ ಇಟ್ಬಿಟ್ಟು ಬಂದ್ಬಿಟ್ವಿ. ನೆಕ್ಸ್ಟ್ ಅಲ್ಲಿಂದ ಸ್ಲಿಪ್ಪರ್ ಶಾಪಿಗೆ ಹೋದ್ವಿ. ನನಗೆ ಆವಾಗಲೇ ಹೇಳ್ದಂಗೆ ಸ್ಲಿಪ್ಪರ್ಸ್ ಆಗ್ತಿರ್ಲಿಲ್ಲ. ಸೊ ನಾನು ಫಸ್ಟು ತೊಗೊಂಡಿದ್ದ ಸ್ಲಿಪ್ಪರ್ನೇ ಇಷ್ಟು ದಿವಸ ವೇರ್ ಮಾಡ್ತಿದ್ದೆ, ಅಂದರೆ ಆಲ್ಮೋಸ್ಟ್ 1 ಇಯರ್ ಬ್ಯಾಕ್ ತೊಗೊಂಡಿರೋ ಸ್ಲಿಪ್ಪರ್ ಅದು. ಇವಾಗ ಕಾಲೆಲ್ಲ ದಪ್ಪ ಆಗಿ ಊದ್ಕೊಳ್ತಾ ಇರೋದ್ರಿಂದ ಆ ಸ್ಲಿಪ್ಪರ್ನ ಹಾಕೊಂಡು ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ನನಗೆ ತುಂಬ ಹಿಂಸೆ ಆಗ್ತಿತ್ತು. ಹಾಗಾಗಿ ತೊಗೊಳ್ಳೋಣ ಅಂತ ಬಂದು ಅಲ್ಲಿ ಸ್ಲಿಪ್ಪರ್ಸ್ನ ತೊಗೊಂಡ್ವಿ. ನೆಕ್ಸ್ಟ್ ಸ್ಟ್ರೀಟ್ ಮೇಲ್ ಬರುವಾಗ ಇದೊಂದು ಟಾಪ್ ನೋಡಿದೆ. ಇದು ಆನ್ಲೈನಲ್ಲಿ ತುಂಬ ಜನ ನೋಡಿರ್ತೀರ. ಅಲ್ಲಿ 700-800 ಇರುತ್ತೆ, ಇಲ್ಲಿ 500 ಅಷ್ಟೇನೆ. ನನಗೆ ಇಷ್ಟ ಆಯಿತು, ಬಟ್ ನನಗೆ ಆಗೋ ಸೈಜು ಅಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ನೋಡಿ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟೆ. ಸೈಜ್ ಆಗಿದ್ರೆ ಪಕ್ಕ ತಗೋತಾ ಇದ್ದೆ, ತುಂಬ ಇಷ್ಟ ಆಗಿತ್ತು ಅದು ನನಗೆ. ನೆಕ್ಸ್ಟು ಇಷ್ಟು ದಿವಸಕ್ಕೆ ಹುಡುಕಿದ್ದಕ್ಕೆ ಇವತ್ತು ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ಮೇಲೆ ಮಾವಿನಕಾಯಿ ಸಿಕ್ತು. ಅದನ್ನು ಪಿಕ್ಕುಮ್ಮ ನಾನು ನಿಂತ್ಕೊಂಡು ನಾವು ಮಾವಿನಕಾಯಿ ನಿಂತ್ಕೊಂಡಿದ್ದು ಪಕ್ಕದ ಅಂಗಡಿಲೇನೆ ಚಿಕ್ಕ ಮಕ್ಳದ್ದು ಫ್ರಾಕ್ಸ್ ಬರುತ್ತಲ್ಲ, ನಾರ್ಮಲ್ ವೆಸ್ಟರ್ನ್ ಫ್ರಾಕ್ಸು ಮತ್ತು ಬಟರ್ಫ್ಲೈ ಫ್ರಾಕ್ಸ್ ಅದನ್ನೆಲ್ಲ ತುಂಬ ಜನ ನೋಡ್ತಿದ್ರು. ನಾವು ಸ್ವಲ್ಪ ಹೊತ್ತು ನೋಡಿದ್ವಿ, ಬೇರೆ ಬೇರೆ ಮಕ್ಳಿಗೆಲ್ಲ ಹಿಡ್ಕೊಂಡು ನೋಡ್ತಾ ಇದ್ರಲ್ಲ, ಚೆನ್ನಾಗಿ ಕಾಣ್ತಾ ಇತ್ತು ಮಕ್ಕಳಿಗೆ. ನಾವು ಮಾವಿನಕಾಯಿ ಎಲ್ಲ ತಿಂದು ಆ ಮಕ್ಕಳು ಅವರು ಎಲ್ಲ ಹೋಗೋವರೆಗೂ ವೆಯ್ಟ್ ಮಾಡಿ ನೋಡೋಣ ಇರು ಪೆಕ್ಕಮ್ಮಗೆ ಯಾವ್ದಾದ್ರು ಚೆನ್ನಾಗಿ ಕಾಣುತ್ತಾ ಇಲ್ಲಿ ಅಂತ ನೋಡೋಣ ಅಂತ ತಗೊಳಕ್ ಬಂದೆ. ಏನಂದರೆ ಇಲ್ಲಿ ಸ್ಟ್ರೀಟ್ ಅಂತ ಅಂದರೆ ಇಲ್ಲೇನು ಕಮ್ಮಿಗೆ ಸಿಗಲ್ಲ. 50 ರೂಪೀಸ್, 100 ರೂಪೀಸ್, 150, 200 ಅಂತ ಎಲ್ಲ ಸಿಗಲ್ಲ. ಇಲ್ಲೂ ಆಲ್ಮೋಸ್ಟ್ 500 ರೇಂಜ್ಗೇನೆ ಇರುತ್ತೆ. ಬಟ್ ಏನಪ್ಪ ಅಂತಂದರೆ ಇವ್ರು ಶಾಪಲ್ಲಿ ಇಟ್ಕೊಳ್ತಾನೆ ಹೊರಗಡೆ ಹಾಕಿರ್ತಾರೆ, ಹೊರಗಡೆ ಹಾಕೊಂಡ್ರೆ ಇವ್ರಿಗೆ ಸೇಲ್ಸ್ ಜಾಸ್ತಿ ಆಗೋದು. ಇಲ್ಲಿ ಒಂದೇ ಒಂದು ಫ್ರಾಕ್ ತೊಗೊಂಡೆ ಪೆಕ್ಕಮ್ಮಗೆ, ಅದು ಚೆನ್ನಾಗಿದೆ, ಸ್ವಲ್ಪ ಯುನೀಕ್ ಆಗಿದೆ, ಅವಳ ಹತ್ರ ಇಲ್ಲ ಅಂತ ಅನ್ನಿಸ್ತು. ಅದು ಯಾವ ಫ್ರಾಕ್ ತೊಗೊಂಡೆ ಅನ್ನೋದನ್ನು ನಾನು ಲಾಸ್ಟಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟು ಇಷ್ಟೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟು ನಾನು ಫೈನಲಿ ಬರಬೇಕಾದ್ರೇ ಮಾತಾಡ್ಕೊಂಡು ಬಂದಿದ್ವಿ. ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ಸೈಡಲ್ಲಿ ಮೆಹಂದಿ ಹಾಕ್ತಿರ್ತಾರಲ್ವ, ಅವ್ರ ಹತ್ರ ಮೆಹಂದಿ ಹಾಕ್ಸ್ಕೊಂಬರೋಣ ಇವತ್ತು 2 ಕೈಗೂ, ನಾಳೆನೇ ಶೂಟಿಂಗ್ ಇರೋದಲ್ವ, ಸರಿಯಾಗುತ್ತೆ ಅಂತ. ನನಗೆ ಈ ಮೆಹಂದಿ ಹಾಕೋರು ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದಾರೆ. ಏನಪ್ಪ ಅಂತಂದರೆ ಮೆಹಂದಿ ಆರ್ಟಿಸ್ಟ್ಗಳು ಈಗಿನ ರೇಂಜಿಗೆ, ಈ ಸೀಸನ್ ರೇಂಜ್ಗೆ ಒಂದು ಕೈಗೆ 1500 2000ವರೆಗೂ ಚಾರ್ಜ್ ಮಾಡ್ತಾರೆ ಒಂದು ಹ್ಯಾಂಡಿಗೆ. ಪರ್ 2 ಹ್ಯಾಂಡ್ಗೆ ನಾನು ಹಾಕಿಸ್ಕೋತೀನಿ ಅಂದರೆ 3000-4000 ರೂಪಾಯಿ ಕೊಡಬೇಕಿತ್ತು ಅವ್ರಿಗೆ. ಅಂದರೆ ಪಾಪ ಮೆಹಂದಿ ಹಾಕೋರ್ಗೂ ಅಷ್ಟೇ ಕೆಲಸ ಹಿಡಿಯುತ್ತೆ, ಅಷ್ಟೇ ಬ್ಯಾಕ್ ಪೇನ್ ಎಲ್ಲ ಬಂದಿರುತ್ತೆ. ಇನ್ನೊಂದೇನು ಅಂತ ಅಂದರೆ ಅಷ್ಟೆಲ್ಲ ಕೊಟ್ಟು ಒಂದು ವಾರಕ್ಕೆ ಹೋಗುವಂಥ ಮೆಹಂದಿನ ಸುಮ್ಮನೆ ಅಷ್ಟು ಇನ್ವೆಸ್ಟ್ ಮಾಡಿ ಹಾಕಿಸ್ಕೊಳ್ಳೋಕ್ಕೆ ನನಗೂ ಇಷ್ಟ ಇರಲಿಲ್ಲ. ಇನ್ನು ನಾಳೆನೇ ಇರೋದ್ರಿಂದ ನಮಗಿಲ್ಲೇ 6 ಗಂಟೆ ಆಗೋಗ್ಬಿಟ್ಟಿತ್ತು. ನಾನು ನನ್ನ ಫ್ರೆಂಡ್ಸ್ನ ಬರೋಕ್ಕೆ ಹೇಳ್ಕೊಂಡು ಮೆಹಂದಿ ಹಾಕಿಸ್ಕೊಂಡು ಅದೆಲ್ಲ ಟೈಮ್ ಆಗ್ತಾಯಿತ್ತು. ಸೊ ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊ ಬಂದಿದ್ವಿ, ಅಲ್ಲೆಲ್ಲ ಅಷ್ಟು ಪೇ ಮಾಡೋದು, ಇಲ್ಲೇ ಕಮ್ಮಿ ದುಡ್ಡಿಗೆ ನಾನು ಮೆಹಂದಿ ಹಾಕಿಸ್ಕೊತೀನಿ ಅಂತ. ಇಲ್ಲಿ ಇವಾಗ ಮೆಹಂದಿ ಹಾಕ್ತಿದ್ದಾರಲ್ಲ ಇಬ್ರು, 2 ಕೈಗೆ ಫುಲ್ಲು ಕಂಪ್ಲೀಟಾಗಿ ಹಾಕ್ಕೊಡ್ತೀನಿ ಅಂತ ಹೇಳಿ 300 ರೂಪೀಸ್ಗೆ ಮಾತಾಡ್ಕೊಂಡ್ವಿ ನಾವು. ಅವರು 300 ರೂಪೀಸ್ಗೆ ಒಪ್ಕೊಂಡು ಮೆಹಂದಿ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ನನಗೂ ಸ್ವಲ್ಪ ಭಯ ಆಗೋಗ್ಬಿಟ್ಟಿತ್ತು. ಇಲ್ಲಿ ವರ್ಕೊಳ್ಳೋಕ್ಕೆ ಬೆನ್ನಿಗೆ ಸಪೋರ್ಟಿಗೆ ಏನೂ ಇಲ್ಲ, ಚಿಕ್ಕ ಚೇರ್ ಮೇಲೆ ಕೂರಿಸಿದ್ದಾರೆ ಅಷ್ಟೇ. ಎಷ್ಟು ಬ್ಯಾಕ್ ಪೇನ್ ಬರುತ್ತೋ, ಕುತ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಅವ್ರು ಅಷ್ಟೊತ್ತವರೆಗೂ ಹಾಕೋವರೆಗೂ ಅಂತ. ಒಂದು 20 ಮಿನಿಟ್ಸಲ್ಲೇ 2 ಹ್ಯಾಂಡ್ಗೂ ಕಂಪ್ಲೀಟಾಗಿ ಮೆಹಂದಿ ಡಿಸೈನ್ನ ಬಿಡಿಸ್ಬಿಟ್ಟಿದ್ರು.
ಆ್ಯಂಡ್ ಅಷ್ಟು ಕಮ್ಮಿ ದುಡ್ಡು ತೊಗೊಂಡ್ರು ಆ್ಯಂಡ್ ಬೇಗ ಟೈಮಲ್ಲಿ ಮುಗಿಸ್ಬಿಟ್ರು ಅಂದಿದ ತಕ್ಷಣ ಚೆನ್ನಾಗಿ ಬಿಡಿಸಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಬಾರ್ದು. ನಾನು ಲಾಸ್ಟಲ್ಲಿ ಡಿಸೈನ್ಸ್ ತೋರಿಸ್ತೀನಿ, ನೀವು ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ರು, ತುಂಬ ಚೆನ್ನಾಗಿ ಬಿಡಿಸಿದ್ರು. ಹೋಗ್ತಾ ಹೋಗ್ತಾ ನನಗೆ ಸ್ವಲ್ಪ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಹಿಂಸೆ ಅಂತ ಅನ್ನಿಸ್ತಿತ್ತು ಅಂದ್ಬಿಟ್ಟು ಕೈ ಹಿಂದೆಗಡೆ ಬ್ಯಾಕ್ಗೆ ಒಂದು ಸಿಂಗಲ್ ಡಿಸೈನ್ ಬಿಡಿಸ್ಬಿಡಿ, ಫುಲ್ಲು ಬಿಡಿಸೋರ್ಗೂ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಪಾಪ ಲಾಸ್ಟಿಗೆ ಇಬ್ರು ಮಾತಾಡಿಕೊಂಡು ಸಿಂಗಲ್ ಡಿಸೈನ್ ಯಾವುದಾದ್ರೂ ಬಿಡಿಸೋಣ ಅಂತ ಅಂದ್ಬಿಟ್ಟು ಸಿಂಗಲ್ ಡಿಸೈನ್ ಬಿಡಿಸ್ಕೊಟ್ರು. ಅದಕ್ಕೂ ಫುಲ್ ಹ್ಯಾಂಡ್ ಬಿಡಿಸ್ಕೊಂಡಿದ್ರೆ ನನಗೆ 40 ಮಿನಿಟ್ಸ್ ಆಗ್ತಿತ್ತು, ಅಷ್ಟು ಕೂರಕ್ಕೆ ಆಗ್ತಿರ್ಲಿಲ್ಲ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. 300 ಕೊಟ್ಟರು ಲಾಸ್ ಇಲ್ಲ ಇದಕ್ಕಿವಾಗ. ಇಷ್ಟೆಲ್ಲ ಮೆಹಂದಿ ಬಿಡಿಸ್ಕೊಳಕ್ಕೆ ಬಂದಿದ್ದು ನಾನು ಆಲ್ಮೋಸ್ಟ್ ಎಲ್ಲ ನಾನು ಶಾಪಿಂಗ್ ಮುಗಿದ್ಮೇಲೆ ಬಂದಿದ್ದೆ. ಇನ್ನು ನಮ್ಮ ಏರಿಯಾಗೆ ಹೋಗಿ ಶಾಪಿಂಗ್ ಮಾಡಬೇಕಿತ್ತಲ್ಲ, ಅಷ್ಟರಲ್ಲಿ ನಾನು 2 ವೀಲರಲ್ಲೇ ಹೋಗೋದ್ರಿಂದ ಗಾಳಿಲೆಲ್ಲ ಒಣ್ಕೊಂಡ್ಬಿಟ್ಟಿರುತ್ತೆ, ಆಗೇನಾದರೂ ತೊಗೊಳಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಬಿಡಿಸ್ಕೊಂಡೆ. ನಾವು ಮಲ್ಲೇಶ್ವರಮಿಂದ ಹೊರಟಾಗ ಏನಿಲ್ಲ ಅಂತಂದ್ರೂ ಒಂದು 6 ಗಂಟೆ ಆಗಿತ್ತು. ಸೊ 6 ಗಂಟೆಗೆ ಹೋಗಿ ಆನ್ ದ ವೇ ಹಾಗೆ ಪುನೀತ್ ರಾಜ್ಕುಮಾರ್ ಸಮಾಧಿ ಹತ್ರ ನಮ್ಮ ರೂಪತಿಯವ್ರದ್ದು ಹೋಟೆಲ್ ಇತ್ತು. ಆನ್ ದ ವೇ ಹೋಗ್ತಾ ಹಾಗೆ ಮಾತಾಡ್ಸ್ಕೊಂಡು ಏನೆಲ್ಲ ತಗೊಂಡೆ ತೋರಿಸಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಹೋಗಿ ಮನೆಗೆ ಹೋಗೋಷ್ಟರಲ್ಲಿ ತುಂಬ ಟೈಮ್ ಮಾಡ್ಕೊಂಡ್ಬಿಟ್ವಿ. ಇನ್ನು ನಾವು ನಮ್ಮ ಏರಿಯಾಗೆ ಹೋಗೋ ಅಷ್ಟರಲ್ಲಿ 8 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನೇನು ಅಂಗಡಿಗಳೆಲ್ಲ ಕ್ಲೋಸಿಂಗ್ ಟೈಮು, ನಮಗೆ ಇನ್ನೂ ತುಂಬ ಬಟ್ಟೆ ಪರ್ಚೇಸಿಂಗ್ ಇತ್ತು ಅಲ್ಲೂ. ಆ್ಯಂಡ್ ಹಾಗೆ ಮೆಟರ್ನಿಟಿ ಪ್ರಾಪ್ಸ್ ಎಲ್ಲ ತಗೋಬೇಕಿತ್ತು. ನಮಗೆ ಬಟ್ಟೆ ಇದೆಲ್ಲ ಸಿಕ್ತು, ಬಟ್ ಆದರೆ ಮೆಟರ್ನಿಟಿ ಪ್ರಾಪ್ಸ್ ಮಾತ್ರ ನಾವು ಹೋಗೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿರೋದ್ರಿಂದ ಸಿಗಲಿಲ್ಲ. ತುಂಬ ಬೇಜಾರಾಗೋಯ್ತು ಅದೊಂದು. ಇಷ್ಟೇ ಇಷ್ಟ ಅನ್ನೋಂಗೆ ಕಾಣಿಸುತ್ತೆ ವಿಡಿಯೋದಲ್ಲಿ, ಬಟ್ ಅಷ್ಟು ಫುಲ್ಲು ಓಡಾಡಿ ಒಂದೊಂದು ಅಂಗಡಿಗೂ ಹೋಗಿ ಎಲ್ಲ ಪರ್ಚೇಸ್ ಮಾಡಿ ತೊಗೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಎಷ್ಟು ಮೈಕೈ ನೋವು, ಸೊಂಟ ಎಲ್ಲ ನೋವಾಗ್ಬಿಟ್ಟಿತ್ತು. ಯಾವಾಗ ಹೋಗ್ತೀನಿ ಮನೆಗೆ, ಯಾವಾಗ ರೆಸ್ಟ್ ಮಾಡ್ತೀನಿ ಅನ್ನೋ ಥರ ಆಗ್ಬಿಟ್ಟಿತ್ತು. ಬಟ್ ನನ್ನ ಹಸ್ಬೆಂಡ್ ಇವತ್ತು ನನ್ನ ಜೊತೆ ಶಾಪಿಂಗ್ ಬಂದಿರೋದ್ರಿಂದ ನಾನು ಯಾವ ಬ್ಯಾಗು, ಒಂದು ಚಿಕ್ಕದು ಒಂದು ಕರ್ಚೀಫು ಕ್ಯಾರಿ ಮಾಡಲಿಲ್ಲ. ಸೊ ನಾನು ಆರಾಮಾಗಿ ಓಡಾಡ್ತಿದ್ದೆ, ಅದೊಂದು ಬೆಸ್ಟು. ಇಲ್ಲಿ ಮೆಹಂದಿ ಹಾಕಿಸ್ಕೊಂಡ್ಬಿಟ್ಟು ಇನ್ನೂ ಆರಿರಲಿಲ್ಲ ಅಂದ್ಬಿಟ್ಟು 2 ಕೈನೂ ಹಾಗೆ ದೂರ ಇಟ್ಕೊಂಡು ಹೋಗಿ ಗಾಡಿಯಲ್ಲಿ ಕುತ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ನನಗೆ ನೋಡ್ತಿದ್ರು. ತುಂಬ ಜನ ನನಗೆ ನೋಡ್ತಿದ್ರು, ಏನು ಇಷ್ಟೊಂದು ಹಾಕಿಸ್ಕೊಂಡಿದ್ದಾರೆ ಅಂತ. ಒಂದು ಮತ್ತು ಪ್ರೆಗ್ನೆನ್ಸಿ ಬೇರೆ ಇತ್ತಲ್ಲ, ಸೊ ಹಂಗಾಗಿ ಎಲ್ಲ ನನಗೆ ನೋಡ್ತಿದ್ರು. ನನಗಂತೂ ಒಂಥರ ಅನ್ನಿಸ್ತಾ ಇತ್ತು. ಹಾಯ್ ಎಲ್ಲರಿಗೂ, ಇವಾಗ ಜಸ್ಟ್ ಬಂದ್ವಿ ಮನೆಗೆ. ಆಲ್ಮೋಸ್ಟ್ 9 ಗಂಟೆ ಆಗೋಗ್ಬಿಟ್ಟಿದೆ ಟೈಮು. ನಾವು ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡಿದ್ದಲ್ದೇ ಮತ್ತೆ ನಮ್ಮ ಏರಿಯಾಗೆ ಬಂದುಬಿಟ್ಟು ಮತ್ತೆ ಕೆಲವೊಂದಿಷ್ಟು ಶಾಪಿಂಗ್ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಾನು ಮೆಹಂದಿ ಹಾಕಿಸ್ಕೊಂಡಿದ್ನಲ್ಲ ಲಾಸ್ಟ್ ವಿಡಿಯೋ ಸ್ಟಾಪ್ ಮಾಡಿದಾಗ ಮಲ್ಲೇಶ್ವರಮಲ್ಲಿ, ಹಾಗಾಗಿ ಫೋನ್ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ನನ್ನ ಹಸ್ಬೆಂಡು ಕೂಡ ಬೈಕ್ ಓಡಿಸ್ತಾ ಇದ್ರು ಅಂತ ಅವರು ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ ಇಷ್ಟು ಬಂದಿದೆ. ಮನೆಗೆ ಬಂದುಬಿಟ್ಟು ವಾಶ್ ಮಾಡಿದ್ದೀನಿ ಸಾಕು ಅಂತ. ತುಂಬ ಚೆನ್ನಾಗಿ ಬರುತ್ತೆ, ಮಾರ್ನಿಂಗ್ ಅಷ್ಟರಲ್ಲಿ ಚೆನ್ನಾಗಿ ಬರುತ್ತೆ. ಇದೆಲ್ಲ ಉದ್ರೋಗ್ಬಿಟ್ಟಿತ್ತು ಮನೆಗೆ ಬರೋ ಅಷ್ಟರಲ್ಲಿ, ಸೊ ವಾಶ್ ಮಾಡಿದ್ದೀನಿ. ಇನ್ನು ಇವಾಗ ಏನಪ್ಪ ಅಂತಂದರೆ ನಾನು ಮಲ್ಲೇಶ್ವರಮಿಂದ ಏನೇನು ತೊಗೊಂಬಂದೆ ಅನ್ನೋದನ್ನ ತೋರಿಸ್ತೀನಿ. ಫಸ್ಟಿಗೆ ಇದೊಂದು ಹ್ಯಾಂಡ್ ಬ್ಯಾಗ್ನ ತೊಗೊಂಡೆ. ಆ್ಯಕ್ಚುಲಿ ನನಗೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ನಾನು ಯಾವುದೇ ಹ್ಯಾಂಡ್ ಬ್ಯಾಗ್ ತೊಗೊಂಡಿರಲಿಲ್ಲ. ಲಾಸ್ಟು ನನ್ನ ಮಗಳು ಪ್ರೆಗ್ನೆನ್ಸಿಲಿ ಇದ್ದಾಗ ಮಾತ್ರ ಒಂದೇ ಒಂದು ಈ ಹ್ಯಾಂಡ್ ಬ್ಯಾಗ್ನ ತೊಗೊಂಡಿದ್ದೆ. ಅದು ತುಂಬ ಹಾಳಾಗ್ಬಿಟ್ಟಿತ್ತು. ಇವಾಗಿನ ಹಾಸ್ಪಿಟಲ್ ಫೈಲ್ಸ್ ಇಡೋದಕ್ಕೆ, ಈವನ್ ಒಂದು ವಾಟ್ರ್ ಬಾಟಲ್ ಇಟ್ಕೊಂಡು ಹೋಗೋದಕ್ಕೂ ಸ್ಪೇಸ್ ಅದರಲ್ಲಿ ತುಂಬ ಕಮ್ಮಿ ಇರ್ತಿತ್ತು. ವಾಟರ್ ಬಾಟ್ಲು ಕೈಯಲ್ಲೇ ಇಟ್ಕೊಂಡು ಓಡಾಡ್ತಾ ಇದ್ದೆ, ಒಂದು ನ್ಯಾಪ್ಕಿನ್ ಇಟ್ಕೊಳ್ಳೋದಕ್ಕೆ, ನನ್ನ ಶಾಲ್ ಸ್ವೆಟರ್ ಯಾವುದಾದ್ರೂ ಇಟ್ಕೊಳ್ಳೋದಕ್ಕೆ. ಇದು ಸ್ವಲ್ಪ ದೊಡ್ಡದಾಗಿರಲಿ ಅಂದ್ಬಿಟ್ಟು ತೊಗೊಂಡೆ. ಇದಕ್ಕೆ ನಾನು ಜಸ್ಟ್ 350 ಪೇ ಮಾಡಿದ್ದು. ಅವರು ಆ್ಯಕ್ಚುಲಿ 700 ಹೇಳಿದ್ದು, ಬಟ್ ನಾನು 350 ಅಷ್ಟೇ ಪೇ ಮಾಡಿದೆ. ತುಂಬ ದೊಡ್ಡದಾಗಿದೆ ಬ್ಯಾಗು. 2 ಜಿಪ್ಸ್ ಇದೆ. ಲಾಸ್ಟಲ್ಲಿ ಒಂದು ಜಿಪ್ಸ್ನು ಕೊಟ್ಟಿದ್ದಾರೆ. ನಾನೀಗ ಆರಾಮಾಗಿ ಕ್ಯಾಶ್ ಎಲ್ಲ ಇಟ್ಕೊಬೋದು. ಇಲ್ಲೆಲ್ಲ ಹುಡ್ಕಾಡುವಂಥ ಪರಿಸ್ಥಿತಿನೇ ಇರೋದಿಲ್ಲ. ಇದೆಲ್ಲದಕ್ಕೂ ನನಗೆ ಬಿಸಿಲಿಗೆ ಹೋದಾಗ ಛತ್ರಿ ಇದೆಲ್ಲ ಕ್ಯಾರಿ ಮಾಡೋದಕ್ಕೆ ಸರಿ ಆಗುತ್ತೆ. ನಾನು ಇದನ್ನು ಮೇನ್ ಹಾಸ್ಪಿಟಲ್ಗೆ ಬೇಕು ಅಂತಲೇ ತೊಗೊಂಡಿದ್ದು, ಇಲ್ಲಾಂದರೆ ತೊಗೊತಾ ಇರಲಿಲ್ಲ. ಆ್ಯಂಡ್ ಇದ್ರ ಒಳಗಡೆ ಇನ್ನೂ ಏನೇನೋ ಇದೆ. ಇದೆಲ್ಲ ಮಲ್ಲೇಶ್ವರಮಲ್ಲೇ ಶಾಪ್ ಮಾಡಿರೋದು, ತೋರಿಸ್ತೀನಿ ಏನೇನಿದೆ ಅಂತ. ಫಸ್ಟ್ಗೆ ಇದೊಂದು ನಾಳೆ ಫೋಟೋ ಶೂಟ್ಗೆ ಇದೊಂದು ಬೇಕಿತ್ತು, ಕ್ರಾಪ್ ಥರ. ಅದೇ ಈ ಗೌನ್ಗೆಲ್ಲ ಮಾಮ್ ಟುಬಿಗೆಲ್ಲ ಹಿಂಗೆ ಹಾಕಿ ಫೋಟೋ ಶೂಟ್ ಮಾಡಿಸ್ತಾರಲ್ವ, ಅದಕ್ಕೆ ಬೇಕಿತ್ತು ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದು 50 ರುಪೀಸ್. ಇದು ನಾನು ಮಾದನಹಳ್ಳಿಲೇ ತೊಗೊಂಡಿದ್ದು, ಮಲ್ಲೇಶ್ವರಮಲ್ಲಿ ನನಗಿದು ಸಿಗಲಿಲ್ಲ. ನೆಕ್ಸ್ಟು ಬ್ಯಾಂಗಲ್ಸ್ ತೊಗೊಂಡೆ, ಒಂದು ಸೆಟ್ ಫುಲ್ ಬ್ಯಾಂಗಲ್ ಇದ್ರು. ಇದನ್ನು ನಾನು ಮಲ್ಲೇಶ್ವರಮಲ್ಲಿ ತೊಗೊಳ್ಳಿಲ್ಲ, ಮಾದನಹಳ್ಳಿನೇ ತೊಗೊಂಡೆ. ಬಿಕಾಸ್ ಮಲ್ಲೇಶ್ವರಮಲ್ಲಿ ನಾನು ಬ್ಯಾಂಗಲ್ಸ್ ತೊಗೊಳಕ್ಕೂ ಮುಂಚೆ ಮೆಹಂದಿ ಹಾಕಿಸ್ಕೊಂಡು ಸೈಜ್ ನೋಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಸೊ ಬಿಡು, ನಮ್ಮ ಏರಿಯಾದಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಇದನ್ನು ನಮ್ಮ ಏರಿಯಾದಲ್ಲೇ ತೊಗೊಂಡೆ. ಇದು ಪರ್ ಇಷ್ಟಕ್ಕೆ 100 ರುಪೀಸ್ ಇಸ್ಕೊಂಡ್ರು. ಇದು ಬಂದ್ಬಿಟ್ಟು ಈ ಏನ್ರಿ ಅದು ವೆಲ್ವೆಟ್ ಬ್ಯಾಂಗಲ್ಸ್ ಇರುತ್ತಲ್ಲ, ವೆಲ್ವೆಟ್ ಬ್ಯಾಂಗಲ್ಸ್ ಆ ಥರದ್ದಿದು. ನೆಕ್ಸ್ಟು ಮಾಮ್ ಟು ಬಿ ಒಂದು ತೊಗೊಂಡೆ. ನನಗೆ ಈ ಮೆಟರ್ನಿಟಿ ಪ್ರಾಪ್ಸು ಸಿಗಲಿಲ್ಲ ಮಲ್ಲೇಶ್ವರಮಲ್ಲಿ. ಮತ್ಕೊಂಡು ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ತುಂಬ ಪರದಾಡೋ ಥರ ಆಗೋಯ್ತು, ಸಿಗಲೇ ಇಲ್ಲ. ಕೊನೆಗೂ ಇಷ್ಟೋ ತನಕ ಹುಡುಕಿದ್ವಿ. ಮಾಮ್ ಟು ಬಿ ಹಿಂಗೆ ಬರುತ್ತಲ್ಲ ಸೈಡಿಗೆ,
ಆ ಥರದ್ದು ಒಂದು ತೊಗೊಂಡಿದ್ದೀನಿ. ಇದು ಜಸ್ಟ್ 50 ರುಪೀಸ್ ಅಷ್ಟೇ. ಅದಾದಮೇಲೆ ಇದಿಷ್ಟು ತೊಗೊಂಡೆ. ಅದಾದಮೇಲೆ ನೆಕ್ಸ್ಟು ಇದು ಒಂದು ಶಾಲ್ ತಗೊಂಡೆ. ಆ್ಯಕ್ಚುಲಿ ಈ ಪ್ರೆಗ್ನೆನ್ಸಿಲಿ ನಾನು ಶಾಲ್ಸು ವೇಲ್ ಇದೆಲ್ಲ ತೊಗೊಂಡಿಲ್ಲ. ಆ್ಯಕ್ಚುಲಿ ನನ್ನ ಹತ್ರ ವೇಲ್ಗಳು ಕೂಡ ಇಲ್ಲ, ತುಂಬ ಕಮ್ಮಿ ನಾನು ಯೂಸ್ ಮಾಡೋದು. ಬಟ್ ಈ ಪ್ರೆಗ್ನೆನ್ಸಿಲಿ ಬೇಕಿತ್ತು ನನಗೆ ಅಂದ್ಬಿಟ್ಟು ಇದೊಂದು ಶಾಲ್ನ ತಗೊಂಡೆ. ಸ್ವಲ್ಪ ಲೈಟ್ ಕಲರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇನ್ನೇನು ಬೇಕಲ್ವಾ, ಇನ್ಮೇಲೆ ಪ್ರತಿ ವೀಕು ಹಾಸ್ಪಿಟಲ್ ವಿಸಿಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ತುಂಬ ಸಾಫ್ಟಾಗಿದೆ ಇದನ್ನು ಒಂದು ತಗೊಂಡೆ. ಇದು ಜಸ್ಟ್ 100 ರುಪೀಸ್ ಅಷ್ಟೇ ಮಲ್ಲೇಶ್ವರಮಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ನ್ಯಾಪ್ಕಿನ್ಸ್. ಮೇನ್ ನನ್ನ ಮಗಳಿಗೆ ನ್ಯಾಪ್ಕಿನ್ಸ್ ಬೇಕಿತ್ತು. ನನಗೂ ಹಾಸ್ಪಿಟಲ್ಗೆ ಹೋದಾಗ ನ್ಯಾಪ್ಕಿನ್ಸ್ ತುಂಬಾ ಅವಶ್ಯಕತೆ ಇರ್ತಿತ್ತು. ಹಾಗಾಗಿ ನ್ಯಾಪ್ಕಿನ್ಸ್ ನೋಡಿದ ತಕ್ಷಣ ತೊಗೊಂಡೆ. ಇದರಲ್ಲಿ 6 ನ್ಯಾಪ್ಕಿನ್ಸ್ ಇದೆ, 6 ಇದ್ದಾವೆ ಇದರಲ್ಲಿ. ತುಂಬ ಸಾಫ್ಟ್ ಮೆಟೀರಿಯಲ್ಲು. 100 ರುಪೀಸ್ಗೆ 6 ಇದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅವಳಿಗೆ ಸ್ಕೂಲ್ಗೂ ಬೇಕಿತ್ತು ಆ್ಯಂಡ್ ನನಗೆ ಹಾಸ್ಪಿಟಲ್ಸ್ಗೂ ಬೇಕಿತ್ತು. ಹಾಗಾಗಿ ಇದು 6ನ ತೊಗೊಂಡಿದ್ದೀನಿ. ಸಖತ್ ಸಾಫ್ಟ್, ಒಂಥರ ಟೆಡ್ಡಿ ಬೇರ್ಗಿಂತ ಸಾಫ್ಟಾಗಿದ್ದಾವೆ. ಇದು ತೊಗೊಂಡೆ. ಇದು ಒಂದು ಸಿಂಗಲ್ ಕಡ ಬ್ಯಾಂಗಲ್ ಥರ ಬರುತ್ತಲ್ಲ, ಅದನ್ನು ತೊಗೊಂಡೆ. ಇದು ತುಂಬ ನನಗೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಯಿತು ಅಂತ ಅನ್ನಿಸ್ತು. ನಾನು ಮಲ್ಲೇಶ್ವರಮಲ್ಲೂ ಕೇಳಿದೆ ಇದನ್ನು. ಅವರು 250 ಕಮ್ಮಿ ಕೊಡಲ್ಲ ಅಂದರು. ಕಾಣಿಸ್ತಿದೆಯಾ ಹತ್ರಪ್ಪ? 250 ಕಮ್ಮಿ ಕೊಡೋದೇ ಇಲ್ಲ ಅಂದರು. ಬಟ್ ನಾನು ಇದನ್ನು ಮಾರ್ನಾಕ್ನಲ್ಲಿ ಜಸ್ಟ್ 150 ರುಪೀಸಿಗೆ ತೊಗೊಂಡಿದ್ದು. ನೋಡಿ, MRP 290 ಇದೆ. ಅವ್ರ ಪಾಪ ಕಮ್ಮಿ ಮಾಡಿ 150 ರುಪೀಸ್ಗೆ ಕೊಟ್ಟರು. ಇದು ನನಗೆ ಮೆಟರ್ನಿಟಿ ಫೋಟೋಶೂಟಿಗೆ ಬೇಕು. ಒಂದು ಡ್ರೆಸ್ಸು ವೆಸ್ಟರ್ನ್ ಡ್ರೆಸ್ ವೇರ್ ಮಾಡೋದ್ರಿಂದ ಇದು ಮೆಟರ್ನಿಟಿ ಫೋಟೋಶೂಟಿಗೆ ಆ್ಯಕ್ಚುಲಿ ಬೇಕು ಅಂದ್ಬಿಟ್ಟು ನಾನು ತೊಗೊಂಡಿದ್ದನ್ನು. ಇದು ಜಸ್ಟ್ 150. ನೆಕ್ಸ್ಟು ಇದೊಂದು ನೈಟಿ ತೊಗೊಂಡೆ ನಾನು ಈ ಪ್ರೆಗ್ನೆನ್ಸಿಲಂತೂ ಹೊಸದಾಗಿ ನೈಟಿ ಏನೋ ಇರೋ ಹಳೆ ನೈಟಿನೇ ಹಾಕೋತಾ ಇದ್ದೆ. ಬಟ್ ಈಗ ಟೈಮ್ ನಾನು ಸ್ವಲ್ಪ ವೆಯ್ಟ್ ಆಗಿದ್ದೀನಿ, ಹೊಟ್ಟೆನೂ ಸ್ವಲ್ಪ ದಪ್ಪಗಾಗಿದೆ. ನಾನು ಹಳೆ ನೈಟೀಸ್ ಯಾವುದೂ ಆಗ್ತಾಯಿಲ್ಲ, ತುಂಬ ಟೈಟ್ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಇದು ನೈಟಿನ ತೊಗೊಂಡೆ ನಾನು. ಇದು ಫೀಡಿಂಗ್ ನೈಟಿ ಅಲ್ಲ, ನಾರ್ಮಲ್ ನೈಟಿ. ಇದು ಕಲ್ಲರು ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಇಷ್ಟ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ. ಇದು ಕಾಟನ್ ಮೆಟೀರಿಯಲ್ ಅಲ್ಲ, ನೈಲಾನ್ ಬಟ್ಟೆನೋ ಅಲ್ಲ ಅನಿಸುತ್ತೆ. ಇದು ಏನೋ ತುಂಬ ಸಾಫ್ಟಾಗಿದೆ, ನನಗೆ ಬಟ್ಟೆ ಎಲ್ಲ ಗೊತ್ತಿಲ್ಲ. ಸೊ ಇದು ತೊಗೊಂಡೆ. ಇದು ಜಸ್ಟ್ 250 ಅಷ್ಟೇ ನೈಟಿ. ಸಖತ್ ಕ್ವಾಲಿಟಿ ಇದೆ, ಪಾಕೆಟ್ ಕೂಡ ಇದೆ ಇದಕ್ಕೆ. ಸೊ ತೊಗೊಂಡೆ. ಇದು ನನಗೆ ಆಫ್ಟರ್ ಮಗು ಹುಟ್ಟಿದ ಮೇಲೂ ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ. ಇದರಲ್ಲಿ ಇಷ್ಟೇ ಇರೋದು. ನನಗೆ ಇಷ್ಟ ಆಗಿದ್ದು ಸಖತ್ತು ಈ ಬ್ಯಾಗು. ಡಿಸೈನ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. 350 ಕೊಟ್ಟಿದ್ದಕ್ಕೆ ನನಗೆ ಲಾಸ್ ಇಲ್ಲ ಅಂತ ಅನ್ನಿಸ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ನೈಟಿ ತೊಗೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಇನ್ನೊಂದು ನೈಟಿ ತೊಗೊಂಡೆ. ಇದು ನನಗೆ ಸರಿಯಾಗುತ್ತೆ, 2 ನೈಟಿ ಸಾಕು. ಇನ್ನೇನು 1 ಮಂತಲ್ಲಿ ಡೆಲಿವರಿ ಆಗೋದ್ರೆ ಇದು ಎಲ್ಲ ಲೂಸೇ ಆಗುತ್ತಲ್ವ, ಹೊಟ್ಟೆ ಇಳ್ದೋದ್ರೆ ಅಂದ್ಬಿಟ್ಟು ತೊಗೊಂಡೆ. ಇದು ಬಂದುಬಿಟ್ಟು 350. ಸ್ವಲ್ಪ ಲಾಂಗ್ ಬಟನ್ ಇದೆ ಇದು. ಸೊ ಫೀಡಿಂಗಿಗೆಲ್ಲ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಈ ಫೀಡಿಂಗ್ ನೈಟಿ ಅಲ್ಲ, ಇದು ನಾರ್ಮಲ್ ನೈಟಿನೇ. ಇದು ಕಲರು ಚೆನ್ನಾಗಿದೆ. ಇದು ಕೂಡ ನನ್ನ ಹಸ್ಬೆಂಡೇ ಚಾಯ್ಸ್ ಮಾಡಿದ್ದು. ಬಟ್ ಇದು ಸ್ವಲ್ಪ ಕಾಟನ್ ಕ್ಲಾತ್ ಥರ ಇದೆ. ಬಟ್ ನಾನು ಸ್ವಲ್ಪ ಉದ್ದ ದಪ್ಪ ಎಲ್ಲ ಇರೋದ್ರಿಂದ ನೈಟಿಗಳು ಸ್ವಲ್ಪ ಕಾಸ್ಟು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸಾಕು, ಮನೆ ಹತ್ರನೇ ಅಲ್ವಾ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೊಗೊಂಡೆ. ಇದಕ್ಕೂ ಪಾಕೆಟ್ ಇದೆ, ಫೀಡಿಂಗ್ ಜಿಪ್ಸ್ ಏನೂ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಈ ಕವರಲ್ಲಿ ನನ್ನ ಮಗಳಿಗೆ ಇದು 2 ಹೇರ್ ಕ್ಲಿಪ್ಸ್ನ ತೊಗೊಂಡೆ. ಈ ಹೇರ್ ಕ್ಲಿಪ್ಸು 100 ರುಪೀಸ್ ಪರ್ ಕ್ಲಿಪ್. 50 100 ರುಪೀಸ್ ಆಯಿತು ಇದಕ್ಕೆ. ಚೆನ್ನಾಗಿದೆ. 2 ಜಡೆ ಅಥವಾ 2 ಪೋನಿಟೇಲ್ ಥರ ಹಾಕಿದಾಗ ಅವಳಿಗೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ನೆಕ್ಸ್ಟು ಇದೊಂದು ಬ್ಯಾಂಗಲ್ ಅವಳಿಗೆ. ಆ್ಯಕ್ಚುಲಿ ಇದು ಯಾವುದು ನಾನು ಫೋಟೋಶೂಟ್ ಇಲ್ಲ ಅಂದರೆ ಅವಳಿಗೆ ತೊಗೋತಿರ್ಲಿಲ್ಲ, ಸುಮ್ಮನೆ ಇನ್ವೆಸ್ಟ್ ಮಾಡಬೇಕಲ್ಲ ಅಂತ. ಇದು ಅವಳಿಗೆ ರೆಡ್ ಗೌನ್ಗೆ ಫೋಟೋಶೂಟ್ಗೆ ಇದು ಒಂದು ತೊಗೊಂಡೆ. ಇದು ಪೋನಿಟೇಲ್ ಹಾಕಬೇಕು ಅವಳಿಗೆ ಆ ಗೌನ್ಗೆ ಅಂದ್ಬಿಟ್ಟು ಇದು ಒಂದು ತೊಗೊಂಡೆ. ಆ್ಯಂಡ್ ಇದು ಬ್ಯಾಂಗಲ್ ಸೈಡ್ ಕೈಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 10 ರುಪೀಸು. ಇದು ಸೈಡ್ ಬ್ಯಾಂಗಲ್ ಇದೆಯಲ್ಲ, ಇದು 50 ರುಪೀಸ್ ಅವಳಿಗೆ. ಇಷ್ಟು ಪೆಕ್ಕುಮಗೆ ತೊಗೊಂಡಿರೋದು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಅವಳಿಗೆ ಒಂದು ಚೆನ್ನಾಗಿದೆ. ಇದು ಒಂದು ಸ್ವಲ್ಪ ವೆಸ್ಟರ್ನ್ ಡ್ರೆಸ್ ಥರ ಅನ್ನಿಸ್ತು ನನಗೆ. ಆ್ಯಂಡ್ ಅವಳಿಗೆ ಈ ಥರ ಡ್ರೆಸ್ಗಳು ತುಂಬ ಸೂಟ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ಇದು ತೊಗೊಂಡೆ. ಇದು ಜಸ್ಟ್ ಅವಳಿಗೆ 350 300 ಇದು
350 ಪೇ ಮಾಡಿದ್ದು ಇದಕ್ಕೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವಳಿಗೆ 3/4 ಬರುತ್ತೆ, ಅಂದರೆ ಮಂಡಿ ಬಿಟ್ಟು ಸ್ವಲ್ಪ ಕೆಳಗೆ ಬರುತ್ತೆ. ಈ ಕಲರು ಯುನೀಕ್ ಆಗಿರುತ್ತಲ್ವ, ಸೊ ತಗೊಂಡೆ. ಚೆನ್ನಾಗಿದೆ. 350 ಪೇ ಮಾಡಿದ್ದು ಇದಕ್ಕೆ ಅಲ್ಲ, ತುಂಬ ಸಾಫ್ಟಾಗಿದೆ. ಪರವಾಗಿಲ್ಲ, ಸಾಕು ಅಂತ ಅನ್ನಿಸ್ತು. ಅಷ್ಟೇ ಇರೋದು. ಅಟ್ ಲಾಸ್ಟ್ ಇದು ಬಂದು ಇಯರಿಂಗ್ಸ್ನ ತೊಗೊಂಡೆ 100 ರೂಪೀಸ್. ನಾನು ಆ್ಯಕ್ಚುಲಿ ಈ ಥರ ಇಯರಿಂಗ್ಸ್ ಎಲ್ಲ ಹಾಕೋಲ್ಲ. ನನಗೆ ಮೆಟರ್ನಿಟಿ ಗೌನ್ಗೆ ಬೇಕಿತ್ತು, ರೆಡ್ ಕಲರ್ ಗೌನ್ಗೆ ರೆಡ್ ಕಲರ್ ಇಯರಿಂಗ್ಸ್ ಬೇಕಿತ್ತು. ನನ್ನ ಹತ್ರ ಇದು ಯಾವುದು ಯೂಸ್ ಮಾಡದೆ ಇರೋದ್ರಿಂದ ಈ ಥರದ್ದು ಇರಲಿಲ್ಲ. ಸೊ ಒನ್ ಡೇಗಾದರೂ ಬೇಕಲ್ವಾ ಅಂದ್ಬಿಟ್ಟು ತೊಗೊಂಬಂದೆ. ಇದು 100 ರೂಪೀಸ್. ಇಷ್ಟೇ ತೊಗೊಂಬಂದಿರೋದು. ನಾನೇನು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಮನೆಗೆ ಏನೇನು ಬೇಕು ರಿಕ್ವೈರ್ಡ್ ಇದೆ ಅಷ್ಟು ಮಾತ್ರ ತಂದಿದ್ದೀನಿ. ಬಟ್ ಇದು ಬ್ಯಾಂಗಲೆಲ್ಲ ನನಗೆ ವೇಸ್ಟ್ ಅನ್ನಿಸ್ತು. ಒನ್ ಟೈಮ್ ಯೂಸ್ ಮಾಡಿ ಮತ್ತೆ ಮಾಡೋದಿಲ್ಲ ನಾನು. ಇನ್ನೇನಾದರೂ ಡೆಲಿವರಿ ಆಗೋದ್ರೆ ಇದ್ದಿದ್ದು ಮಾಡಲ್ಲ. ಸೊ ಹಂಗಾಗಿ ಇದು ಸ್ವಲ್ಪ ಕೊಡೋದಕ್ಕೆ ಸ್ವಲ್ಪ ಬೇಜಾರಾಯಿತು ಇದಕ್ಕೆಲ್ಲ. ಬಟ್ ಒನ್ ಡೇಗೆ ಫೋಟೋಶೂಟ್ಗೆ ಮಾಡಿಸಿದ್ರೆ ಲೈಫ್ ಟೈಮ್ ಮೆಮೊರಿ ಇರುತ್ತಲ್ವ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಇಷ್ಟೇ ತೊಗೊಬಂದಿರೋದು ಆ್ಯಕ್ಚುಲಿ. ನೆಕ್ಸ್ಟು ಇದು ನನ್ನ ಹಸ್ಬೆಂಡ್ಗೆ ಶರ್ಟ್ ತೊಗೊಂಬಂದಿದ್ದು. ಆ್ಯಕ್ಚುಲಿ ನನ್ನ ಸ್ಯಾರಿ ಕಲರು ಶರ್ಟ್, ಸ್ಯಾರಿ ಎಲ್ಲೋಯ್ತು, ನನ್ನ ಸ್ಯಾರಿ ಕಲರ್ದೇ ಶರ್ಟ್ ಬೇಕಿತ್ತು ಅವ್ರಿಗೆ ಫೋಟೋಶೂಟ್ಗೆ. ಸೊ ಹಾಗಾಗಿ ಅದೇ ಕಲರ್ ಶರ್ಟ್ ಬೇಕು ಅಂದ್ಬಿಟ್ಟು ತೊಗೊಂಬಂದೆ. ಇದು ಟ್ರೆಡಿಷ್ನಲ್ ವೇರ್ಗೆ ಬೇಕಿತ್ತು ಅವ್ರಿಗೆ. ನನ್ನ ಸ್ಯಾರಿನೂ ಕೂಡ ಸ್ಕೈ ಬ್ಲೂ, ಅವ್ರದ್ದು ಸ್ಕೈ ಬ್ಲೂ ಇದ್ರೆ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ನಾವು 400 ಏನೋ ಪೇ ಮಾಡಿದ್ವಿ. ಇದು ಕೂಡ ಚೆನ್ನಾಗಿದೆ, ಸ್ವಲ್ಪ ಸಿಲ್ಕ್ ಮೆಟೀರಿಯಲು. ಇದು ಕೂಡ ವೇಸ್ಟ್ ಅನಿಸ್ತು ನನಗೆ. ಅವರು ಈ ಥರದ್ದೆಲ್ಲ ಹಾಕಲ್ಲ. ಫುಲ್ ಪ್ಲೇನ್ ಶರ್ಟ್ ಎಲ್ಲ ಸ್ವಲ್ಪ ಏನಾದರೂ ಇರಬೇಕು. ಪ್ಲೇನ್ ಶರ್ಟ್ಸ್ ಆದರೆ ಅವ್ರು ಹಾಕೋದೇ ಇಲ್ಲ. ಪ್ಲೇನ್ ಶರ್ಟ್ ಹಾಕ್ಬಿಟ್ರೆ ಫೋಟೋಶೂಟಿಗೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ತೊಗೊಂಬಂದೆ. ಇದು ಒನ್ ಡೇ ಹಾಕಿದ್ರೆ ಇನ್ನು ಯಾವಾಗ ಹಾಕ್ತಾರೋ. ಸ್ವಲ್ಪ ಕೆಲವೊಂದು ವೇಸ್ಟ್ ಅನ್ನಿಸ್ತು, ಕೆಲವೊಂದು ತುಂಬಾ ಯೂಸ್ ಆಗುತ್ತೆ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಇವತ್ತಿನ ಶಾಪಿಂಗಲ್ಲಿ ಇಷ್ಟೇ ತೊಗೊಂಬಂದಿದ್ದು. ಯಾರೆಲ್ಲ ನನ್ನ ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲಾಸ್ಟಲ್ಲಿ ಮರೀದೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.